ನಮ್ಮ ದೇಶದ ಅತ್ಯುನ್ನತ ವಿದ್ಯಾವಂತೆಯಲ್ಲೊಬ್ಬರಾದ ಶ್ರೀಮತಿ ತುಳಸಿಗೌಡ ಇನ್ನಿಲ್ಲ. ತುಳಸಿಗೌಡ, ಸಾಲುಮರದ ತಿಮ್ಮಕ್ಕ ಇರಬಹುದು, ಸುಕ್ರಿ ಬೊಮ್ಮಗೌಡ ಇರಬಹುದು, ಇವರೆಲ್ಲರ ಒಂದು ಶ್ರಮ ಅನ್ನುವಂಥದ್ದು ಅದೆಷ್ಟೋ ಜೀವಗಳಿಗೆ ಉಸಿರನ್ನು ಕೊಟ್ಟಿದೆ. ಎಷ್ಟೋ ಪ್ರಾಣಿ ಪಕ್ಷಿಗಳಿಗೆ ಅಥವಾ ಜೀವಿಗಳಿಗೂ ಉಸಿರನ್ನು ಕೊಟ್ಟಿರುವಂಥದ್ದು. ಇಂಥ ಉಸಿರನ್ನು ಕೊಟ್ಟವರ ಉಸಿರು ಇವತ್ತು ನಿಂತಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ನಾವು ನೆನಪಿಸಿಕೊಳ್ಳಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ. ಯಾರ್ಯಾರದ್ದು ನುಡಿನಮನಗಳಿಗೆ ಹೋಗ್ತೀವಿ, ಊರಿನ ಮುಖಂಡರ ದೊಡ್ಡ ದೊಡ್ಡ ಜನರು ತೀರ್ಕೊಂಡಾಗ ಅವರ ನುಡಿನಮನವನ್ನು ನಾವು ಮಾಡ್ತೀವಿ. ಆದರೆ ಒಂದು ಯುವಕ ಮಂಡಲ ತುಳಸಿಗೌಡರನ್ನ ಇವತ್ತು ಅವರ ನುಡಿನಮನ ಮಾಡ್ತಾ ಇರುವಂಥದ್ದು ನಿಜವಾಗ್ಲೂ ಒಂದು ವಿಶೇಷ. ಇಂಥ ಮಹಾನ್ ವ್ಯಕ್ತಿಗೆ ನಾವು ನುಡಿನಮನ ಮಾಡ್ತಿದ್ವಿ. ನಾವು ಪರಿಸರದಲ್ಲಿ ಇದ್ದೇವೆ, ಪರಿಸರಕ್ಕೆ ನಮ್ಮದೇ ಆದಂಥ ಋಣವನ್ನು ಕೊಡಬೇಕು, ತೀರಿಸಿಕೊಳ್ಳಬೇಕು ಎನ್ನುವಂತಹ ಒಂದು ಉದ್ದೇಶದಿಂದ ಸಂಕಲ್ಪವನ್ನು ಮಾಡಿಕೊಂಡು ಪರಿಸರದ ಒಂದು ಕಾರ್ಯಕ್ರಮಕ್ಕೆ ನಾವು ಕೈ ಜೋಡಿಸಿಕೊಂಡಿದ್ದೇವೆ. ಪರಿಸರಕ್ಕೆ ಕೊಟ್ಟಂಥ ದೊಡ್ಡ ಸೇವೆ ಇದೆಯಲ್ಲ, ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಈ ಪ್ರಪಂಚದಲ್ಲಿ ಹುಟ್ಟಿದ ಮೇಲೆ ನಾವು ಮರಗಿಡಗಳನ್ನು ಅವಲಂಬಿಸದೆ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಮರಗಿಡಗಳು ಇಲ್ಲ ಅಂತ ಹೇಳಿದರೆ ಮನುಷ್ಯ ಈ ಜಗದಲ್ಲಿ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಈ ರೀತಿಯ ಒಂದು ಕಾರ್ಯಕ್ರಮವನ್ನು ಮಾಡುವ ಮುಖೇನ ಮಕ್ಕಳಲ್ಲಿ ಇವರು ಯಾರು, ಇವರು ಏನು ಕೆಲಸ ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ, ಇದರಿಂದ ನಮಗೇನು ಉಪಯೋಗ ಆಗಿದೆ ಅನ್ನೋದನ್ನು ನಾವು ಮನದಟ್ಟು ಮಾಡುವಲ್ಲಿ ಇವತ್ತು ಒಂದು ಸಣ್ಣ ಒಂದು ಪ್ರಯತ್ನ. ಹಿಂದೆಲ್ಲ ನಾವು ನೋಡ್ತಿದ್ವಿ, ಯಾರೋ ದೊಡ್ಡ ಉದ್ಯಮಿಗಳಿಗೆ ಪದ್ಮಶ್ರೀ ಎಲ್ಲ ಕೊಡ್ತಾ ಇದ್ರು. ಅದನ್ನೆಲ್ಲ ಬಿಟ್ಟು ಇಂತಹ ಸೇವೆ ಮಾಡಿದವರಿಗೆ ಇತ್ತೀಚೆಗೆ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಇವತ್ತು ಬೆಳಿಗ್ಗೆ ನನಗೆ ರವೀಂದ್ರ ಅವರು ಕರೆದ ತಕ್ಷಣ ನಾನು ಖುಷಿಯಿಂದ ಬಂದೆ. ಯಾಕೆಂತ ಹೇಳಿದ್ರೆ ಈ ನುಡಿನಮನವನ್ನು ನಾನು ಸಲ್ಲಿಸಬೇಕು ಅಂತೇಳಿ ನನಗೂ ಆಸೆ ಇತ್ತು. ಹಾಗಾಗಿ ಇವ್ರನ್ನೆಲ್ಲ ನಾವು ಜೀವನ ಪೂರ್ತಿ ನೆನಪಿಸ್ಕೊಳ್ಬೇಕು. ಇಂಥವರಿಂದನೇ ನಾವೇನಾದ್ರು ಇವತ್ತು ಒಳ್ಳೆಯ ಗಾಳಿ ಅಥವಾ ಒಂದು ಪರಿಸರವನ್ನು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಇಂಥವರ ಒಂದು ಸಾಧನೆ. ಅದಕ್ಕೆ ಮುಂದೆ ಕೂಡ ನೀವೆಲ್ಲ ಮಕ್ಕಳಿದ್ದೀರಿ, ನೀವು ಪರಿಸರದ ಸೇವೆಯನ್ನು ಮಾಡಿ, ಗಿಡ ನೆಡಿ. ಅದನ್ನು ಆ ಗಿಡ ನಿಮ್ಮದೇ ಅಂತ ಹೇಳಿ ಅದನ್ನು ಬೆಳೆಸ್ತಾ ಬನ್ನಿ. ನಿಮ್ಮ ಒಂದೊಂದು ವರ್ಷದ ಹುಟ್ಟಿದಬ್ಬ ಇದೆಯಲ್ಲ ಮಕ್ಕಳೇ, ಆ ಹುಟ್ಟಿದಬ್ಬಕ್ಕೆ ಒಂದೊಂದು ಗಿಡ ನೆಡಿ. ನಿಮ್ಮ ಹುಟ್ಟಿದಬ್ಬ ಆ 1 ವರ್ಷ ಆಯಿತು, ಇದಕ್ಕೆ ಇನ್ನೊಂದು ವರ್ಷ ಮತ್ತೊಂದು ಗಿಡ ನೆಡ್ತೀರಿ. ಇದಕ್ಕೆ 2 ವರ್ಷ ಆಯಿತು, ಅದಕ್ಕೆ 3 ವರ್ಷ ಆಯಿತು. ಹಾಗೆ ಪ್ರತಿಯೊಂದು ಒಬ್ಬರ ಹುಟ್ಟಿದಬ್ಬದ ದಿನ ನೀವು ಒಂದು ಮನೆ ಹತ್ರನ ಅಥವಾ ಎಲ್ಲಿಯಾದರೂ ಗಿಡ ನೆಡಿ. ಅದಕ್ಕೆ ನೀರು ಒಂದು 2 ವರ್ಷ ಹಾಕಿ, ನಂತರ ಅದು ದೊಡ್ಡದಾಗುತ್ತೆ. ಆವಾಗ ನಿಮಗೆ ಒಂದು 50 ವರ್ಷದ ನಂತರ ನೀವು 45 ವರ್ಷದ ಹಿಂದೆ ನೀವು ನೆಟ್ಟಂಥ ಗಿಡ ದೊಡ್ಡದಾಗಿರ್ತದೆ. ನಿಮ್ಗೆ ಬಹಳ ಖುಷಿಯಾಗುತ್ತೆ. ಅವಾಗ ಅದನ್ನೆಲ್ಲ ನೆನಪುಗಳು ಉಳಿತದೆ. ಇಂತಹ ಕೆಲಸ ನಿಮ್ಮಿಂದ ಆಗಲಿ ಅಂತ ಹೇಳ್ತಾ ನಾವೆಲ್ಲರೂ ಪರಿಸರದ ಸೇವೆಯನ್ನು ಮಾಡೋಣ. ನಂಗೆ ತುಂಬ ಖುಷಿಯಾಗುತ್ತೆ. ಪಂಚವರ್ಣ ಯುವಕ ಮಂಡಲ ಇವತ್ತು ತುಂಬ ಪರಿಸರದ ಬಗ್ಗೆ ತುಂಬ ಕೆಲಸಗಳನ್ನು ಮಾಡ್ತಿದ್ದಾರೆ. ನಿಮ್ಮ ಕೆಲಸ ನಿರಂತರವಾಗಿರಲಿ. ಇವತ್ತು ಅಜ್ಜಿಯನ್ನು ನೆನಪಿಸಿಕೊಂಡು 2 ಮಾತು ನುಡಿನಮನ ಸಲ್ಲಿಸಲಿಕ್ಕೆ ನನಗೆ ಅವಕಾಶ ನೀಡಿದ್ದೀರಿ. ಗಿಡ ನೋಡೋದ್ರಿಂದ ನಮಗೆ ಮುಂದೊಂದು ದಿನ ಪದ್ಮಶ್ರೀ ಪ್ರಶಸ್ತಿ ಸಿಗುತ್ತಂತ ಹೇಳಿ ಅವರಿಗೆ ಅರಿವೇ ಇರಲಿಲ್ಲ. ಆದರೆ ಅವರ ಒಂದು ನಿಸ್ವಾರ್ಥ ಸೇವೆಗೆ ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಗುರುತಿಸಿ ಅವರಿಗೊಂದು ಪದ್ಮಶ್ರೀ ಪ್ರಶಸ್ತಿ ಕೊಟ್ಟಿರುವುದು ನಮ್ಮ ದೇಶಕ್ಕೆ ಒಂದು ದೊಡ್ಡ ಗೌರವ. ಹಾಗೆ ಇಂದು ಈ ಭಾಗದಲ್ಲಿ ಪರಿಸರದ ಬಗ್ಗೆ ಅತ್ಯಂತ ಕಾಳಜಿ ವಹಿಸಿದವರು ಪಂಚವರ್ಣ ಯುವಕ ಮಂಡಲದವರು. ಅವರು ಇಂದು ತುಳಸಿಗೌಡ ಅಂತ ಮಹಾನ್ ವ್ಯಕ್ತಿಗೆ ಒಂದು ನುಡಿನಮನ ಈ ಕೋಟದಲ್ಲಿ ಏರ್ಪಡಿಸಿದ್ದು ತುಂಬ ಸಂತೋಷ. ಹಾಗೆ ಇಂದಿನ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ ಎಲ್ಲರಿಗೂ ಶುಭ ಹಾರೈಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.